ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಇವತ್ತು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ಗೈಸ್, ಇವತ್ತು ಹೋಗ್ತಿರೋದು ನಾವು ಮೈಸೂರಿಗೆ. ಯಾರು ಹೋಗ್ತಿದ್ದೀವಿ ಅಂದರೆ ನಮ್ಮ ಕಿಲಾಡಿ ಟೀಮ್ಸು ಎಲ್ಲರೂ ಹೋಗ್ತಿರೋದು ಮೈಸೂರಿಗೆ. ಏನಕ್ಕಂದ್ರೆ ಸ್ವಲ್ಪ ಶೂಟ್ ಐತೆ, ಅದಕ್ಕಂತ ಬರ್ರಿ ಇವತ್ತು ಬ್ಲಾಗ್ ಮಾಡೋಣ ಅಂತ ಇದ್ದೆ. ಸೊ ಬರೀ ಗೈಸ್ ನೋಡೋಣ ಯಾರ್ಯಾರು ಬರ್ತವ್ರೆ ಯಾರ್ಯಾರು ಬರ್ತಾಯಿಲ್ಲ ಅಂತ. ಅಲ್ಲಿ ಹೋಗ್ಮೇಲೆ ಗೊತ್ತಾಗುತ್ತೆ. 9 ಗಂಟೆ ರೀಚ್ ಆಗಬೇಕು ಗೈಸ್. ಬಟ್ ಇವಾಗ ನಾನು ಇರೋದೇ ಮನೆಯಲ್ಲಿ 8 ಗಂಟೆ ಆಗಿಬಿಟ್ಟಿದೆ. ಬಟ್ ಅಂತ ರೆಡಿ ಆದ್ಮೇಲೆ ತಿರ್ಗಾ ಸಿಗೋಣ ಗೈಸ್. ಸೊ ಗೈಸ್ ಇವಾಗ ರೆಡಿ ಆಗಿ ಆಟೋ ಬುಕ್ ಮಾಡ್ಕೊಂಡು ಇವಾಗ ಚೇತನ್ ಅಂತ ವೇಟ್ ಮಾಡ್ತಿದ್ದೀವಿ. ಅವ್ನು ಅವಾಗಿನ ಬರ್ತೀನಿ ಅಂತ ಅಂದ್ಬಿಟ್ಟು 1 hour ಕಾಯಿಸ್ಕೊಂಡ್ಬಿಟ್ಟು ಅವನೇ. ಅದಕ್ಕೆ ಆಟೋ ಡ್ರೈವರ್ ಅವರು ಬೇಜಾರಾಗಿ ಮಾಡೋಣ ಹೋಗ್ತೀನಿ, ನನಗೂ ಬೇರೆ ಕೆಲಸ ಐತೆ ಅಂದ್ಬಿಟ್ಟು ಇನ್ನೂ ಬಂದಿಲ್ಲ ಗೈಸ್. ಅವಾಗಿನ ಫೋನ್ ಮಾಡ್ತಿದ್ದೀವಿ. ಬರ್ರಿ ನೋಡೋಣ ಎಷ್ಟೊತ್ತಾಗುತ್ತೆ ಬರೋಕ್ಕೆ. ಹಂಗೆ ಅಣ್ಣ ಯಾಕಣ್ಣ ಆಟೋ ಡ್ರೈವರು ಬೇಜಾರು ಹಾಕೊಂಡ್ಬಿಟ್ಟಿದಾರಣ್ಣ. ಅಣ್ಣ ಗುಡ್ ಮಾರ್ನಿಂಗ್. 1 hour ಕಾಯಿಸಿಪ್ಪ ಅಣ್ಣ, ಯಾಕಣ ಗೈಸ್. ಫೈನಲಿ ಬಂದ ಗೈಸ್, ರೆಡಿ ಆಗಿ ಹುಡುಗ. ಅಯ್ಯೋ ಏನ್ ಅಂತೀರ ನೋಡ್ರಿ, ಒಂದ್ ಗೇಟು ಓಪನ್ ಮಾಡಕ್ ಆಗಲ್ಲ ಬಿಲ್ಗೆ. ಏನಾದ್ರು ಅನ್ಬೋದಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಇವಾಗ ಏನಂದ್ರೆ ನಮ್ಮ ಯಶು ಬ್ರದರ್ ಬಂದವ್ರೆ. ಅವಕ್ಕಿಂತ 1 hour ಕಾಯಿಸ್ಕೊಂಡೆ. ಇಲ್ಲಿ ನೋಡಿ ಗೈಸ್, ಬ್ರೋ ಬರಕ್ ಅಂದಿದ್ ನಿಮ್ಗೆ 8 ಗಂಟೆ ಬ್ರೋ. ಸಾರಿ ಬ್ರದರ್, ಸ್ವಲ್ಪ ಲೇಟ್ ಆಯ್ತು. ನನ್ ಗಾಡಿ ಇರ್ಲಿಲ್ಲ, ಮತ್ತೆ ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗಿತ್ತು. ಅದೆಲ್ಲ ಮುಗಿಸ್ಕೊಂಡ್ ಬಂದೆ. 1 ನಿಮಿಷ ಅಣ್ಣ. ಎಷ್ಟಾಯ್ತು? 60 ರೂಪಾಯಿ ಮಾಡ್ತೀನಿ ತಗೊಳ್ಳಿ. ಇಲ್ಲಿ ಗಂಟೆ ಬಿಟ್ಟಿದ್ದೀರಾ. ಲವ್ ಯು ಅಣ್ಣ. ಬನ್ನಿ ಕಾಫಿ ಟೀ ಕುಡಿಯೋಣ. ಬನ್ನಿ ಅಣ್ಣ. ಸೊ ಗೈಸ್ ಇವಾಗ ನಮ್ಮ ಯಶು ಬ್ರದರ್ ಬಂದವ್ರೆ. ಇವಾಗ ನಮ್ಮ ಪ್ರವೀಣ್ ಬೈನು ದೇವಸ್ಥಾನ. ಹ್ಞೂ ಬ್ರೋ, ಇದಂತೂ ಕ್ರೇಜಿ ಅನ್ಕೊಳ್ಳಿ. ಬಾ, ಲವ್ ಯು ಬ್ರದರ್. ಚೇತ ಅವರೇ ಸಕ್ಕತ್ತಾಗಿ ಮಾಡ್ತಾ ಇದ್ದೀರಾ. ನಿಮ್ಮ ಎನರ್ಜಿ ನಂಗೆ ತುಂಬಾ ಇಷ್ಟ. ಸೊ ಗೈಸ್ ಇವಾಗ ಪ್ರವೀಣ್ ಬ್ರದರ್ ಹೋಗೋರೆ ಇದು ದೇವಸ್ಥಾನ ಮುಗಿಸ್ಕೊಂಡೆ ಅವರು ಬರ್ತಾರೆ. ಇವಾಗ ನಾವು ಇಲ್ಲಿಂದ ಹೋಗೋಣ. ಬರ್ರಿ ತೋರಿಸ್ತೀನಿ. ನಮ್ಮ ಚೇತ ಅವರು ಬೆಳಗ್ಗೆ ಬ್ಲಾಗ್ ಮಾಡ್ತಾ ಇದಾರೆ, ಮಿನಿ ಬ್ಲಾಗ್. ನಿಮ್ಮ ಆರ್ಯ ಅವರು ಫುಲ್ ಬ್ಲಾಗ್ ಮಾಡ್ತಾ ಇದಾರೆ. ಬ್ರದರ್ ಬನ್ನಿ ಕಾಫಿ ಕುಡಿಯೋಣ. ಬನ್ನಿ ಅಣ್ಣ. ಬ್ರದರ್ ರೆಡಿ ಆಗಿ ಆ ಶೂ 2 ದಿನ ಹಾಕಿದಲ್ಲ, ಶೂ ಮೇಲೆನೆ ಬೇಜಾರ್ ಬಂದ್ಬಿಡುತ್ತೆ. ಹೊಸದು ಅಂತ ಬಿಟ್ಟು ಬಂದ್ಬಿಟ್ರೆ ಸೈಡ್. ಇವಾಗ ನಾವು ಯಶವಂತಪುರಿಂದ ಹೋಗ್ಬೇಕಿತ್ತು, ಬಟ್ ಮಿಸ್ ಆಗ್ಬಿಟ್ಟಿದೆ. ಇವಾಗ ನಾವು ಮೆಜೆಸ್ಟಿಕ್ ಮಾಡ್ಬಿಟ್ಟಿದ್ದೀವಿ ಅಲ್ವಾ. ನಾವು ಏನೇನೋ ಮಾಡಕ್ ಹೋಗಿ ಏನೇನೋ ಆಗ್ಬಿಟ್ಟಿದೆ. ಅದಕ್ಕೆ ಇಲ್ಲಿಂದ ನಾವು ಮೆಟ್ರೋದಲ್ಲಿ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ ಇಲ್ಲಿ ಮೆಜೆಸ್ಟಿಕ್ಕಿಂದ ನಾವು ಹೋಗ್ತೀವಿ ಮೈಸೂರಿಗೆ ಗೈಸ್. ಬರ್ರಿ ನಮ್ಮ ಇದ್ದಾರೆ ಬರ್ರಿ. ಸೊ ಗೈಸ್ ಇವಾಗ ನಾವು ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ. ಇಲ್ಲಿಂದ 11:30ಗೆ ಟ್ರೈನ್ ಐತೆ. ಇಲ್ಲಿ ನೋಡ್ರಿ ಫ್ರೆಂಡ್ಶಿಪ್ ಆಟ ಹುಡುಗಾಟವು ಪರಮಾತ್ಮನ್ ಆಟವು ಪಾಠವು. ಬರ್ರಿ ರೈಲ್ವೆ ಸ್ಟೇಷನ್ ಹತ್ರ ನಾವು ಸಿಗೋಣ. ಇವಾಗ ಚೇತನ್ ಇಲ್ಲಿ ಬ್ರೋ, ಇಲ್ಲಿ ಏನಾದ್ರು ನೀವು ಇಸ್ಕೊಂಡ್ರೆ ಮಸ್ತ್ ಬ್ರೋ. ಹೌದೌದು. ಬರ್ರಿ ಬ್ರೋ, ಏನಾದ್ರು ಬಟ್ಟೆ ಇಸ್ಕೊಳ್ಳೋಣ. ನನಗೆ ಬೇಡ ಬ್ರೋ, ನಾನು ಊರಲ್ಲಿ ಇಸ್ಕೊಂತೀನಿ. ಯಾಕೆ ಬ್ರೋ? ಆಡಿಪೋಳಿ ಶಾಪ್ಸ್ ಇದೆ ಬ್ರೋ ಮಂಗಳೂರಲ್ಲಿ. ಬೇಡ ಬ್ರೋ. ಅಲ್ಲಿ ಹೋಗ್ತೀರಾ? ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ. ಓ ಸೊ ಗೈಸ್ ಇವಾಗ ಟಿಕೆಟ್ ಎಲ್ಲ ಇಸ್ಕೊಂಡಾದ್ಮೇಲೆ ಸೀದಾ ಟ್ರೈನ್ ಹತ್ರ ಸಿಗೋಣ. ಬರೀ ಗೈಸ್ ಫುಲ್ಲು ಓಡಿ ಸುಸ್ತಾಗಿಬಿಟ್ಟಿದ್ವಿ. ಇವಾಗ ಟಿಕೆಟ್ ಎಲ್ಲ ಇಸ್ಕೊಂಡೆ. ಸೊ ಗೈಸ್ ಇವಾಗ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡೆ. ಟ್ರೈನ್ 11:40 ಇನ್ನು 10 ನಿಮಿಷ ಐತೆ ಇಲ್ಲಿಂದ ಹೋಗೋಕ್ಕೆ. ಬರೀ ನಿಮ್ಮ ಸ್ಟೇಷನ್ ಸಿಗಲ್ಲ. ಟ್ರೈನಲ್ಲಿ ಕುತ್ಕೊಂಡು ಹೋಗೋಣ. ಬ್ರದರ್ ಇಂಜಿನ್ ಅಂತ ಕರ್ಕೊಂಡು ಹೋಗ್ಬಿಡ್ತಾರಲ್ಲ ಇವರು. ಇದೆಯಾ? ಓ ಏನಪ್ಪ 2 wheeler ಗೊತ್ತಿಲ್ಲ. ಸೊ ಗೈಸ್ ಇವಾಗ ನಾವು ಟ್ರೈನ್ ಕುತ್ಕೊಂಡಿದ್ದೀವಿ. ಇಲ್ಲಿ ಇವಾಗ ಆರಾಮಾಗಿ 3 hour ಜರ್ನಿ ಐತೆ. ಏನೇನಾಗುತ್ತೆ, ಏನೇನು ಆಕ್ಟಿವಿಟೀಸ್ ಮಾಡಿರ್ತೀವಿ ತೋರಿಸ್ತೀವಿ. ಇವಾಗ ನಮ್ಮ ಯಶು ಬ್ರದರ್ ಏನೋ ಟ್ರೈನಲ್ಲಿ ವಿಡಿಯೋ ಮಾಡ್ಬೇಕಂತ ಅಂತವ್ರೆ. ಬರೀ ನಿಮ್ಗೆ ತೋರಿಸ್ತೀವಿ. ಏನಂತೀರ ಬ್ರೋ? ಮಾಡೋಣ ಬ್ರೋ? ಮಾಡೋಣ, ಯಾವ್ದಾದ್ರು ಮಾಡ್ತೀವಿ ಬರೀ. ಹಲೋ ಅಮ್ಮ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ತಾನಂತೆ. ಸೂಪರ್. ಸೊ ಗೈಸ್ ಗಿಲ್ಲಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಟ್ರೈನಲ್ಲಿ. ಅದನ್ನ ನೀವು ನೋಡಿದ್ರಿ, ನಾನು ನೋಡಿದೆ. ನೀವು ಯಾರು ಸಪೋರ್ಟ್? ಗಿಲ್ಲಿ ವಿನ್ ಆಗ್ಬೇಕು. ಮಂಡ್ಯದವ್ರು ಹೇಳ್ತವ್ರೆ
ಇವಾಗ ನಮ್ಮ ಜೆ ಪಿ ಬ್ರದರು ಸಾಂಗ್ ಆಡ್ತಾರೆ ಅಂತ ಅಂದ್ರು, ಜೊತೆಲಿ ಚೇತನು. ಆಡಿ ಬ್ರೋ ಐದನೇ ಮನೆಯಲ್ಲಿ ಗಂಗೆ ತುಂಗೆ ಏನ್ ಗಂಗೆ ಇಲ್ಲ ಬ್ರೋ. ಗಾಳಿಯ ಕೇಳು ಇವಳಿಗೆ ನನ್ನ ಚೆನ್ನಾಗಿ ಬರೋದಿನ ಮಾತ್ರ ಆಡ್ತಾನೆ. ಹಾಕಿ ಬ್ರೋ ಬೇಗ, ಬೇರೆ ಕಡೆಯಿಂದ ಬೇಗ ಹಾಕ್ಬಿಡ್ತೀರಾ ಪಟ ಪಟ ಅಂತ. ಅಣ್ಣ ರೆಕಾರ್ಡ್ ಮಾಡ್ಬಿಡ್ತೀವಿ, ಪೊಲೀಸ್ ಕೊಡ್ತೀವಿ ಬ್ಯಾಗ್ ನಿಮ್ದ. ರೆಡಿ 1 2 3 ಸ್ಟಾರ್ಟ್. ಗಂಗೆ ಸೇರ್ಸ ನಮ್ಗೆ ಹೊಸದಲ್ಲ ಬ್ರೋ, ನೀವ್ ಆಡಿ ನೀವ್ ತಕ್ಕ ಮಾಡಲ್ಲ, ಎದೆಗಾಡಕ್ಕಾಗತ್ತಾ? ಹಾ ರೆಡಿ ಶುರು. ಬೆಸ್ಟ್ ನಮ್ಗೆ ಆಡಿ ಬ್ರೋ. ಲಿರಿಕ್ಸ್ ಇಲ್ಲ ನಾನೇ ಮಾಡಿ ಹಂಗೆ ಸ್ಕೋರ್ ಮಾಡಿ ಹಂಗೆ ಲಿರಿಕ್ಸ್ ಹೇಳಿ, ನನ್ನ ಉಸಿರಿನಲ್ಲಿ ನಿನ್ನ ಉಳಿದಿರುವೆ, ಉಸಿರಿನವರೆಗೂ ನಾ ಪೂಜಿಸುವೆ. ಇಲ್ಲಿಂದಲ್ಲ ನನ್ನ ಉಸಿರಿನಲ್ಲಿ ನನ್ನ ಬಿಗಿದಿಡುವೆ, ಉಸಿರಿರೋವರೆಗೂ ನಾ ಪೂಜಿಸುವೆ, ಈ ಆಸೆಗೆ ಏನಂತೀಯ? ಕಣ್ಣೇ ಕಾಣ್ತಿಲ್ಲ, ಕಿವಿ ಬೇರೆ ವಿಷಯ, ಕಣ್ಣೇ ಕಾಣ್ತಿಲ್ಲ. ಅದೇ ಹೊಸ್ತಾಗಿರುತ್ತೆ ನಕ್ಕರೆ ಸೇರಿದ ಹಾಗೆ ನಕ್ಕರೆ ಹಂಗ್ ಬರ್ಲಿ ಬ್ರೋ. ನೀವ್ ಹೆಂಗ್ ಗೊತ್ತಾ, ಇದು ಜೋಶ್ ಮತ್ತೆ ಬರುತ್ತೆ. ನೀವು ಸರಿ ನಕ್ಕರೆ ಬೇಡ ಓಕೆ ನಾರ್ಮಲ್ ಅಕ್ಕ. ಈಗ ಏನ್ ರ್ಯಾಪ್ ಆಡ್ದಂಗ ನಕ್ಕರೆ ಸೇರಿದ ಹಾಗೆ ಸಾವಿರ ಶುಭ ಶಕು ಮಾತಿನ ಲಹರಿ ಸುಂದರ ಗುಣಗಾನ 7,000 ಮಂಡಲದಲ್ಲಿ ನಾನು ನೀನು ಒಂದೇ ಗ್ರಹದಲ್ಲಿ ಹುಟ್ಟಿದೀವಿ, ಅಕ್ಕಪಕ್ಕ ಏರಿಯಾದಲ್ಲಿ ಒಂದೇ ಟ್ರೈನ್ ಅಲ್ಲಿ ಅಕ್ಕಪಕ್ಕ ಸೀರಿಯಲ್ ಕೂತಿದೀವಿ ಅಂದ್ರೆ ಸಂಬಂಧಿಕರೇ ಕಣೋ. ಅವರು ಅವ್ರಿಗೆ ಫೈನ್ ಆಗ್ತವ್ರೆ. ನಮ್ಮ ಯಶು ಬ್ರದರ್ ಅವ್ರನ್ನ ಕೇಳಕ್ಕೆ ಹೋಗಿದ್ರು, ಬಟ್ ನನ್ನ ಕೈಯಿಂದ ವಿಡಿಯೋ ಪ್ಲೇ ಆಗಿದೆ ಅಂತ ಸಾರಿ ಬ್ರೋ. ನಿಜವಾಗ್ಲು ಫುಲ್ ಹಿಡ್ದೆ ಬ್ರೋ. ನನ್ನ ವಿಡಿಯೋದಲ್ಲಿ ನೋಡಿದ್ರೆ ನನ್ನ ಫೇಸ್ ಅವ್ರು ಮಾತಾಡ್ತಿರೋದು ಅದು ನೋಡ್ತಿದ್ದೆ, ಅದಕ್ಕೆ ಪರವಾಗಿಲ್ಲ ಬಿಡಿ ಸರಿ, ಎಲ್ಲ ಆಗುತ್ತೆ. ಇನ್ನೂ ಹಿಡಿದೀನಿ ವಿಡಿಯೋ ನಿಮ್ದು. ಸೊ ಗೈಸ್ ಮೈಸೂರು ರೀಚ್ ಆಗಿದ್ದೀವಿ. ಏನಂತ ಯಶು ಬ್ರದರ್? ಸೂಪರ್ ಆಗಿ ರೀಚ್ ಆಗಿದ್ದೀವಿ. ಮಸ್ತಾಗಿ ಕರ್ಕೊಂಬಂದ್ರು, ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಸೊ ಯಾರೋ ಒಬ್ಬ ಟಿಕೆಟ್ ತಗೊಂಡಿರಾನೆ ಪೊಲೀಸ್ ಅವ್ರ ಕೆಲ್ಸಕ್ಕೆ ಹಾಕೊಂಡ, ಅಂದ್ರೆ ಚೆಕಿಂಗ್ ಅವ್ರ ಕೆಲ್ಸಕ್ಕೆ ಹಾಕೊಂಡ. ಅವ್ನು ನಗ್ತಾವನೆ ಸಿಗಾಕೊಂಡು. ಸೊ ಇನ್ನೊಂದ್ ಏನ್ ಗೊತ್ತಾ, ಇಲ್ಲಿ ತೋರ್ಸ್ರಿ. ಅವರು ಟಿಕೆಟ್ ಇಳ್ದಿರೇ ಮೈಸೂರಿಗೆ ಬಂದಿದ್ದಾರೆ. ಚಾನ್ಸ್ ಇಲ್ಲ ಮ್ಯಾಮ್. ನಾವು ಯಾವತ್ತು ಸರ್ಕಾರದ ಯಾವುದೇ ಒಂದು ಇದನ್ನ ಯಾವ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಬ್ರೇಕ್ ಮಾಡೋದೇ ಇಲ್ಲ. ಮಾಡಿದ್ರೆ ಕುಡಿಬೇಕು, ಕುಡಿದ್ರೆ ಮಾಡ್ತೀವಿ. ಸೊ ಗೈಸ್ ನೋಡಿ, ನಾವೆಲ್ಲ ಟಿಕೆಟ್ ತಗೊಂಡೇ ಪ್ರಯಾಣ ಮಾಡಿದ್ದು, ನೀವು ಅಷ್ಟೇ ಟಿಕೆಟ್ ತಗೊಂಡೇ ಪ್ರಯಾಣ ಮಾಡಿ. ನಾವು ಸುಮ್ಮನೆ ಫನ್ ಮಾಡಿದ್ದಷ್ಟೇ. ಸೊ ಸೀರಿಯಸ್ ಆಗಿ ತಗೋಬೇಡಿ, ಕಾಂಟೆಂಟ್ ಬೇಕಲ್ಲ ಅದಕ್ಕೋಸ್ಕರ. ಟ್ಯಾಕ್ಸಿ ಅವ್ರು ಬಂದಿದ್ರು, ಒಂದೇ ಗಾಡಿಲಿ 6 ಜನ ಹೋಗ್ಬೋದಿತ್ತು. ಬಾಡ ಟೈಟ್ ಆಗ್ಬಿಡುತ್ತೆ. ಫ್ರೀಯಾಗಿ 3 ಜನ ಹೋಗಕ್ಕೆ ನಾವೇನ್ ಟ್ರಿಪ್ ಬಂದಿದೀವ, ಕೆಲ್ಸಕ್ಕೆ ಬಂದಿದೀವಿ ಬ್ರೋ. ಯಾರು ಮತ್ತೆ
ಮೈಸೂರು ಬ್ರೋ ಮೈಸೂರಾ? ಎರಡು ದಿನ ಯಾರು ಹೇಳಿದ್ದು ಬ್ರೋ? ನಾನು ಸ್ಟಾರ್ಟಿಂಗ್ ಇಂದ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮನುಷ್ಯ ಯಾವ್ದು ಕಾಮಿಡಿ ಮಾಡ್ತಾನೆ ಯಾವ್ದು ಸೀರಿಯಸ್ ಮಾಡ್ತಾನೆ ನಂಗೆ ಅರ್ಥ ಆಗುತ್ತೆ. ನನಗೆ ಯಾವ ಮಾತನ್ನ ನನ್ ಸಡನ್ ಆಗಿ ನಾನು ಒಂದ್ ಮಾತು ಹೇಳಿದ್ರೆ ಈ ತರನೇ ಫಿಕ್ಸ್ ಆಗಲ್ಲ ನಾನು. ಅದು ಆ ತರ ಆಗಿರ್ಬೋದು ಅಂತ ಯೋಚನೆ ಮಾಡ್ತೀನಿ. ಯಾವ ತರ ಯಾವ ಆಂಗಲ್ ಅಲ್ಲಿ ಯೋಚನೆ ಹೇಳ್ತಾವ್ರೆ ಇವರು. ನೋಡಿದ್ರೆ ಈ ಆಂಗಲ್ ತಗೊಂಡ್ರೆ ಆ ಆಂಗಲ್ ಅಂತ ಹೇಳ್ತಾರೆ, ಆ ಆಂಗಲ್ ತಗೊಂಡ್ರೆ ಈ ಆಂಗಲ್ ಅಂತ ಹೇಳ್ತಾರೆ. ಏನ್ ನೀವು ಫಸ್ಟ್ ಥಿಂಕ್ ಮಾಡಿ ಬ್ರೋ, ಪ್ರತಿ ಬೆಳೆಸ್ಕೊಳ್ಳಿ ಬ್ರೋ ಅಂತ ಅರ್ಥ ಆಯ್ತಾ? ಇರೋ ಬುದ್ಧಿನೂ ಕೆಡಿಸ್ಬಿಡ್ತಾರೆ. ಯಾರು ಭಯ್ಯ ಮನುಷ್ಯ? ಇಲ್ಲ ಇದಾರೆ ಇವ್ರೇನಾ ಇರೋ ನೀಟಾಗಿರೋ ಬುದ್ಧಿಗೆ ಉಪ್ಪಿನಕಾಯಿ ಹಾಕಿ ಪೆಪ್ಪರ್ ಹಾಕಿ ಕಲಸ್ಕೊಂಡು ಅಲ್ಲಿಗೆ ಊಸ್ ಮಾಡಕ್ ಕೊಡ್ತಾರೆ. ಆ ಊಟ ಯಾರು ತಿನ್ನಕ್ಕೆ ಆಗಲ್ಲ, ಅಲ್ಲಿ ಊಸ್ ಬಿಟ್ಬಿಡ್ತಾರೆ. ಊಸ್ಟ್ ಬ್ರೋ, ಊಸ್ಟ್ ಇನ್ನು 3 ಕಿಲೋಮೀಟರ್ ಹತ್ರನೇ ಬಂತು. ಸಿಲ್ಲಿ ಟೈಮ್ ಇಲ್ಲ. ಮತ್ತೆ ಯಾಕೆ ಮಾತಾಡಿದ್ರಿ ಬ್ರೋ? ಸಾರಿ, ಅದನ್ನ ಹೇಳ್ಬೇಕಿತ್ತಲ್ಲ ಬ್ರೋ. ಹೇಳ್ಬೇಕಿತ್ತು ಅದ್ ಸಿಲ್ಲಿ ಅಂತ. ಜೆಪಿ ಆಫ್ ಆದ್ರು. ಚಾನ್ಸೇ ಇಲ್ಲ. ಲವ್ ದಿ ಸಿಟಿ. ಆಮೇಲೆ ನಮ್ಗೆ ಇನ್ನೊಂದು ಹೇಳಿದ್ರೆ ಹೇಳೋ ಇಷ್ಟ ಇಲ್ಲ. ಅಲ್ಲ, ನನಗೆ ಅದೇ ಇಷ್ಟ ಅಂತ ಹೇಳಿದ್ ನಾನು. ನೀವ್ ಹೇಳಿದ್ದಾನೆ ಇಷ್ಟ ಅಂತ ಹೇಳಿಲ್ಲ. ಇವ್ರು ಏನೇ ಮಾಡ್ಲಿ ಸ್ಟೋರಿ ಅಂತ ಪಕ್ಕ ಹಾಕ್ತಾರೆ. ಎಷ್ಟು ಚೆನ್ನಾಗ್ ಆಗ್ತಾರೆ ಅಂದ್ರೆ ಮಸ್ತ್ ಒಂದು ವ್ಯಾಲ್ಯೂಯಬಲ್. ಆಡೋ ಮಕ್ಕಳಿಗೆ ಅದು ಕೊಟ್ರೆ ಮಣ್ಣು ತುರ್ತಾರಂತ ಗೊತ್ತಾಯ್ತು ನನಗೆ. ಹಂಗಲ್ಲ ತರ ಗೊತ್ತು, ಆದ್ರೆ ಸೀದಾ ನಾನು ಹೇಳಿದ್ದು ಆಡೋ ಮಕ್ಕಳನ್ನ ಆಟ ಆಡಕ್ ಬಿಟ್ರೆ ಮಾಡೋ ಜಾಗಕ್ಕೆ ಮಣ್ಣು ತುಂಬ್ತಾರೆ. ಅದು ಗೊತ್ತು, ಅದನ್ನ ರೀಲೇ ಮಾಡಾಕಿದ್ದೀನಿ ನಾನು. ಫಸ್ಟ್ ಆಫ್ ಆಲ್ ಅದಕ್ಕೆ ತಪ್ಪು ಹೇಳ್ತಾ ಇದೀರಾ? ಏನ್ ತಪ್ಪು ಡೈರೆಕ್ಟ್ ಆಗಿ ಹೇಳಿರೋದು ನಾನು ಶಾರ್ಟ್ ಕಟ್ ಅಲ್ಲಿ. ಬ್ರೋ ಇನ್ನೊಂದ್ ಕೇಳಿ. ಇನ್ನೊಂದ್ ಯಾಕೆ ಕೇಳ್ಬೇಕು? ನಾವು ಫುಲ್ ಎಂಟರ್ಟೈನ್ಮೆಂಟ್. ಇನ್ನೊಂದು ಮತ್ತೊಂದು ಬಿಟ್ಬಿಡಿ. ಇವೆಲ್ಲ ಲ್ಯಾಗ್ ಆಗೋಯ್ತು. ಏನ್ ಬ್ರೋ ನಿಮ್ ಹೆಸರು ನಾಗೇಶ? ಏನ್ ನಾಗೇಶ ಇದೆಲ್ಲ ಓಲ್ಡ್ ಆಯ್ತು ಬ್ರೋ. ಲ್ಯಾಗೇಶು ಡಾಗೇಶು ಇದೆಲ್ಲ ಓಲ್ಡ್ ಆಯ್ತು. ಏನಾದ್ರು ಹೊಸ ಟ್ರೈ ಮಾಡಿ. ಟಂಪೇಶ್ ಅಯ್ಯೋ ಮಳವಳ್ಳಿ ಮತ್ತೂರಲ್ಲೂ ಹವಾ ಮಡಗಿವ್ನಿ, ಬಲ್ಮೂರಿ ಮೇಲ್ಕೋಟೆಲು ಲೆವೆಲ್ ಮಡಗಿವ್ನಿ, ದೊಡ್ಡರ್ಸಿನ್ ಕೆರಿಯವರ್ಗೆ ನಮ್ಮ JP ಬ್ರದರ್ ಎಲ್ಲರೂ ಊಟ ಮಾಡ್ತಿದ್ದೀವಿ ಜೀವಮಾನದಲ್ಲಿ. ಸೊ ಗೈಸ್ ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಸೀದಾ ನಾವು ಹೋಗ್ತೀವಿ ಇವಾಗ ಶೂಟಿಂಗ್ ಪ್ಲೇಸಿಗೆ. ಅಲ್ಲಿ ಹೋಗಿ ಶೂಟಿಂಗ್ ಪ್ಲೇಸ್ ಅಲ್ಲಿ ತೋರಿಸ್ತೀನಿ ಬರೀ ಗೈಸ್. ಖರ ಜಾಸ್ತಿ ಇತ್ತು ಅಪ್ಪ. ನೀವು ನೋಡಿ ಅಲ್ಲಿ ಬಿಡುತ್ತೆ ಇವರು ಬೇಡ. ಬಾಯ್ ಪುಟಿ, ಬಾಯ್. ಅದು ಕೂತ್ಕೊಂಡಿಲ್ಲ ಇರಪ್ಪ. ನೀವು ಒಂಚೂರು ಫಾಸ್ಟ್ ಆಗಿರ್ಬೇಕು ಬ್ರೋ, ನಮ್ ಜೊತೆಲಿ ಇದ್ರೆ ಅಷ್ಟೇ, ಬೇರೆ ಏನಿಲ್ಲ. ಬಾಯ್. ಸೊ ಗೈಸ್ ಇವಾಗ ನಾನು ಚೇತನ್ ನಮ್ಮ JP ಬ್ರದರ್ ಹೋಗ್ತಿರೋದು. ಅವ್ರು ಸ್ವಲ್ಪ ಕಂಟೆಂಟ್ ಶೂಟ್ ಐತೆ. ಬಾಯ್ 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 ಪುಟಿ. ಸೂರ್ಯನು ಲಾಲ್ ಊಟ ಮಾಡೋ ಬರಲ್ಲ. ಟೈಮ್ 2 ಗಂಟೆ. 2 ಅಲ್ಲ 3 ಗಂಟೆ. ಲಾಲ್ ಊಟ ನೀನೇ ಅಪ್ಲೋಡ್ ಮಾಡ್ತಿದ್ಯಾ? ಮತ್ತೆ ಏನ್ ಆಟಗಳು ಆಡ್ತಿರಲ್ಲ. ಈ ಒಂದು ಪದ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಓಕೆ ಫ್ರೆಂಡ್ಸ್ ಬಾಯ್. ಅಜ್ಜಿ ಇಲ್ಲಿ ಇಂಟರ್ ಕೊಟ್ಟಿದ್ದು ಇವತ್ತೇ ಆಟ ಆಡ್ತಾ ಇತ್ತು ನನ್ನ ಹತ್ರ. ಗ್ಯಾಪ್ ನೋಡ್ಕೊಂಡು ಗ್ಯಾಪ್ ಕುಮಾರ್ ತರ ಆಟ ಆಡ್ತಾರೆ. ಅವನೊಬ್ಬ ಗ್ಯಾಪ್ ತಗೊಂಡ್ರ, ಇವಾಗ ಇವನೊಬ್ಬ ಬಂದಿದ್ದಾನೆ. ನಾನ್ ಗ್ಯಾಪ್ ತಗೋತಿಲ್ಲ, ಸೈಟೇ ತಗೋತಾ ಇದೀನಿ ಇವತ್ತು. ಗೊತ್ತಾಗಿರುತ್ತೆ ನಾನು ಇಷ್ಟು ನನಗೆ ಚಾನ್ಸೇ ಕೊಟ್ಟಿಲ್ಲ ಅಂತ. ಈ ಡೇ ಇಲ್ಲೇನ್ ಮಾಡೋಣ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್.